ಹೋ ಎಲ್ರಿಗೂ ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ಒಂದು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಹೊರಗಡೆ ತಿಂದು ತಿಂದು ಫುಲ್ ಬೋರ್ ಆಗಿತ್ತು. ಸೊ ಅದಕ್ಕೆ ಇವತ್ತೇ ಮನೇಲಿ ಅಡುಗೆ ಮಾಡ್ಕೊಳ್ಳೋದ, ಹೇಗಿದ್ರು ಬ್ಯಾಚುಲರ್ ಅಲ್ವಾ, ಮನೇಲಿ ಅಡುಗೆ ಮಾಡ್ಕೊಳ್ಳೋದ ಅಂತ ನೋಡ್ತಾ ಇದ್ದೀನಿ. ಆದರೂ ಇನ್ನೂ ಪಾತ್ರೆ ತೊಳೆದಿಲ್ಲ, ಸಿಲಿಂಡ್ರ್ ಬೇರೆ, ಗ್ಯಾಸ್ ಬೇರೆ ಖಾಲಿಯಾಗಾಯಿತು. ಸೊ ನೋಡೋದು ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಬೇಕು. ಸೊ ತಳ್ಕೊಂಡಾದ್ಮೇಲೆ ಇದೇ ಇದೆಯಲ್ಲ, ನೀಟಾಗಿ ಜೋಡಿಸ್ಕೊಂಡು ಪಾತ್ರೆ ಎಲ್ಲ ಎತ್ತಿ ಇಟ್ಬಿಟ್ಟು ದೆನ್ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅದನ್ನ ಹಾಕೋಬೇಕಷ್ಟೆ. ಬೇಳೆ ಎಲ್ಲನೂ ಹಾಕೋತಾಯಿದ್ದೀನಿ, ನನಗೆ ಎಷ್ಟು ಬೇಕು ಅಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ತೊಳ್ಕೊತೀನಿ. ಸೊ ತೊಳ್ಕೊಂಡು ಒಂದು ಸೈಡ್ಗೆ ನೀರು ಹಾಕ್ಬಿಟ್ಟು ಮಡಗ್ತೀನಿ, ಸ್ವಲ್ಪ ಹೊತ್ತಿರಲಿ ಅಂದ್ಬಿಟ್ಟು. ನೋಡಿ ಗೈಸ್, ನೀಟಾಗಿ ತೊಳ್ಕೊತಾ ಇದ್ದೀನಿ. ಗೈಸ್, ಏನು ಗೊತ್ತಾ, ನಮ್ಗೆ ಹೆಂಗೆ ಬೇಕು ಹಂಗೆ ತೊಳ್ಕೊಬೇಕು ಅಷ್ಟೇ. ಏನು ಗೊತ್ತಾ, ನೆಕ್ಸ್ಟ್ ಏನೇನು ಬೇಕು ಅಂತೆಲ್ಲ ತೊಗೋತಾಯಿದ್ದೀನಿ. ಈರುಳ್ಳಿ ತೊಗೋತಾಯಿದ್ದೀನಿ, ಮೆಣಸಿನ್ಕಾಯಿ ತೊಗೋತಾಯಿದ್ದೀನಿ, ಟೊಮೆಟೊ ತೊಗೊಂಡೆ. ಅದನ್ನು ಸಹ ನೀಟಾಗಿ ತೊಳ್ಕೊಬೇಕು. ಹೊರಗಡೆಯಿಂದ ತಂದಾದ್ಮೇಲೆ ನೀಟಾಗಿ ತೊಳ್ಕೊಂಡು ನೀಟಾಗಿ ಮಡಿಕೋಬೇಕು. ಸೊ ಈಗ ರೆಡಿ ಮಾಡ್ಕೊಂಡು ಇನ್ನೊಂದು ಏನು ಗೊತ್ತಾ, ಈರುಳ್ಳಿನ ಅರ್ಧ ಕಟ್ ಮಾಡಿಬಿಟ್ಟು ನೀರುಳ್ಳಿಗೆ ಹಾಕ್ಕೊಂಡ್ರೆ ಸೊ ನಮಗೆ ಕಣ್ಣಲ್ಲಿ ನೀರು ಬರಲ್ವಂತೆ. ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಕಟ್ ಮಾಡಿಕೊಂಡು ಅರ್ಧ ಕಟ್ ಮಾಡಿ ಸೊ ಅದರಲ್ಲಿ ನೀರು ಹಾಕ್ಬಿಟ್ಟು ನೀರುಳ್ಳಿಗೆ ಹಾಕೋತಾ ಇದ್ದೀನಿ. ನನಗೊಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣೀರು ಬರೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಆ ಥರ ಹಾಕೋತಾ ಇದ್ದೀನಿ. ನೋಡಿ, ನಿಮ್ಮ ಮನೇಲಿ ಈ ಥರ ಮಾಡ್ತಾರೆ ಯಾರಾದರೂ ಬ್ಯಾಚುಲರು, ಇದೇ ಥರ ಮಾಡಿ ಕಣ್ಣೀರು ಬರೋಲ್ಲ. ಗೈಸ್, ಇನ್ನೊಂದೇನು ಗೊತ್ತಾ, ನೀಟಾಗಿ ಕಟ್ ಮಾಡ್ಕೋಬೇಕು ನಮ್ಗೆ ಏನೇನು ಬೇಕು ಅದೆಲ್ಲನೂ. ಸೊ ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಬೇಳೆ ಸಾಂಬಾರು ರೈಸು ಹೇಗೆ ಬರುತ್ತೋ ಗೊತ್ತಿಲ್ಲ, ಹೆಂಗೆ ಬಂದರೂ ನಾನೇ ಅಲ್ವ ತಿನ್ನೋದು. ಸೊ ಅದಕ್ಕೆ ಹೆಂಗೆ ಬೇಕಂಗೆ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಟೊಮೊಟೊ ದಪ್ಪಗೆ ಕಟ್ ಮಾಡ್ಕೋತಾ ಇದ್ದೆ. ಸೊ ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಟೊಮೊಟೊ ಎಲ್ಲ ಕಟ್ ಮಾಡಾಯಿತು. ಇವಾಗ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ನನಗಂತೂ ತುಂಬ ಹೊಟ್ಟೆ ಹಸಿವು ಗೈಸ್, ಎಷ್ಟೊತ್ತಿಗೆ ಮಾಡ್ಕೊಂಡು ಬೇಗ ತಿಂತೀನಿ ಅಂದ್ಕೊಬಿಟ್ಟಿದ್ದೀನಿ. ಸೊ ಹೊರಗಡೆ ತಿಂದು ಹೊರಗಡೆ ಬೇರೆ ಸೋಡಾ ಎಲ್ಲ ಹಾಕಿರ್ತಾರಲ್ಲ, ತಿನ್ನೋಕ್ಕೆ ಬೇಜಾರು. ಅದು ಬೇರೆ ಹೆವಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲ ಊಟ. ಸೊ ಮನೆಯಲ್ಲೇ ಬಂದು ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಸುಖ ಇನ್ನೆಲ್ಲೂ ಸಿಗೋಲ್ಲ. ಸೊ ಇವಾಗೆಲ್ಲ ಕಟ್ ಮಾಡಾಯಿತು ಗೈಸ್. ಇವಾಗ ಫೈನಲಿ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಈಗ ನೋಡಿ, ನೀವು ನೋಡ್ತಿರ್ಬೋದು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆ ಬೇಳೆ ಕೂಡ ಮಾಡಿಕೊಂಡಿದ್ದೀನಿ. ಬನ್ನಿ ಇವಾಗ ಫೈನಲಿ ಅಡುಗೆ ಮಾಡೋಣ. ಹೊಟ್ಟೆ ಬೇರೆ ಹಸಿತಾ ಇದೆ ಗೈಸ್. ಕುಕ್ಕರ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಆಯಿಲ್ ಹಾಕೋಬೇಕು. ಸೊ ಅದು ಹಾಕ್ಕೊಂಡು ಒಂದು ಸ್ವಲ್ಪ ಹೀಟ್ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ದೆನ್ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ ನೋಡಿ ಹಾಕ್ಕೊಂಡೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊತೀನಿ ಗೈಸ್. ಆಮೇಲೆ ಏನು ಗೊತ್ತಾ, ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಫ್ರೈ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸೇ ಟೊಮೆಟೊ ಹಾಕೋಬೇಕು. ಚೆನ್ನಾಗಿ ಫ್ರೈ ಆಗ್ತಿದೆ, ಇನ್ನೂ ಹಾಕ್ಕೊಂಡಿಲ್ಲ ಟೊಮೆಟೊನ. ಸೊ ಫ್ರೈ ಆಗಲಿ ಸ್ವಲ್ಪ ಹೊತ್ತು, ನೀವು ನೋಡ್ತೀರಿ ಫ್ರೈ ಆಗೋದನ್ನೇ. ನೋಡಿ, ಆಯಿತು ಅಂತ ಕಾಣಿಸುತ್ತೆ ಫ್ರೈ. ಇನ್ನೊಂದು ಸ್ವಲ್ಪ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಒಂದು ಸ್ವಲ್ಪ ಎಣ್ಣೆ ಸಾಲ್ಟೇಜ್ ಆಗಿತ್ತು, ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡೆ. ಗೈಸ್, ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ಪ್ರೊಸೆಸ್ಸೇ ಟೊಮೆಟೊ ಹಾಕೋಬೇಕು. ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್. ಇದು ಬ್ಯಾಚುಲರ್ ಅಡುಗೆ ಅಲ್ವಾ, ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೇಕು. ಚೆನ್ನಾಗಿದ್ರು ನಾವೇ ತಿನ್ನೋದು, ಚೆನ್ನಾಗಿಲ್ಲ ಅಂದರೂ ನಾವೇ ತಿನ್ನಬೇಕು. ಸೊ ಅದಕ್ಕೆ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಚೆನ್ನಾಗಿ ಮಾಡ್ಕೊಂಡಿಲ್ಲ ಅನ್ನಂಗಿಲ್ಲ. ಕೆಲವು ಟೈಮ್ ಮಾತ್ರ ಹೆಂಗೆಗೋ ಮಾಡ್ಕೊಂಡಿರ್ತೀನಿ ಗೈಸ್. ಇದೇನು ಟೊಮೆಟೊನ್ನು ಫ್ರೈ ಮಾಡಿದ ತಕ್ಷಣ ಮುಚ್ಚಳ ಹಾಕ್ಬಿಟ್ಟಿದ್ದನಲ್ಲ ಕುಕ್ಕರ್ಗೆ ಅಂತ ಕನ್ಫ್ಯೂಸ್ ಆಗಬೇಡಿ. ಮೊಬೈಲ್ ಹೀಟಾಗಿತ್ತು, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಟೊಮೆಟೊನ ಫ್ರೈ ಆದ ತಕ್ಷಣ ನೆಕ್ಸ್ಟು ನಾವು ಬೇಳೆ ತೊಳ್ಕೊಂಡಿರ್ತೀವಲ್ಲ, ಆ ಬೇಳೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೈಮು. ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಹಾಕಬೇಕು. ಸೊ ಅಷ್ಟರೊಳಗೆ ಅದು ಕೂಗ್ತಾ ಇರಲಿ, ಅಷ್ಟರೊಳಗೆ ನಾವು ರೈಸ್ ಮಾಡ್ಕೊಳ್ಳೋಣ ಗೈಸ್. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಬೇಳೆ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ ಕುಕ್ಕರಿಂದ ತೆಗ್ದಾದ್ಮೇಲೆ. ನೋಡಿ, ಇಷ್ಟೇ ಆಗಿರೋದು. ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಅದ್ರ ಜೊತೆಗೆ ಮೊಟ್ಟೆ ಬೇಕಲ್ವಾ ಸೈಡ್ಸು. ಸೊ ಅದಕ್ಕೆ ಮೊಟ್ಟೆನೂ ಬೇಯಿಸ್ಕೊತಾ ಇದ್ದೀನಿ. ಫೈನಲಿ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡಾಯಿತು. ಸೊ ಗೈಸ್, ಈ ರೀತಿ ಬಂದಿದೆ, ನೋಡೋಕ್ಕೆ ಚೆನ್ನಾಗಿದೆ. ತಿಂದು ನೋಡ್ತೀನಿ. ಅಷ್ಟರೊಳಗೆ ನೀವು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.